ಪಶ್ಚಿಮ ಬಂಗಾಳದಲ್ಲಿ ಕ್ರಾಂತಿ ಮಾಡಿದ್ದ ದೀದಿಯ ಸಾಮ್ರಾಜ್ಯ ಕೊನೆಗೂ ಪತನವಾಗಿದೆ. ಬರೋಬ್ಬರಿ ಸತತವಾಗಿ 15 ವರ್ಷಗಳ ಕಾಲ ಆಡಳಿತ ನಡೆಸಿದ್ದ ದೀದಿ ಮೋದಿ ಹಾಗೂ ಅಮಿತ್ ಶಾ ಅಬ್ಬರಕ್ಕೆ ಧೂಳಿಪಟ ಆಗಿದ್ದಾರೆ. ಇತ್ತ ಬಂಗಾಳದಲ್ಲಿ ಮಮತಾ ಆಡಳಿತ ಅಂತ್ಯಕ್ಕೆ RSS ಮಾಡಿದ್ದ ಸೈಲೆಂಟ್ ಆಪರೇಷನ್ ಸಕ್ಸಸ್ ಆಗೇ ಬಿಟ್ಟಿದೆ. ಬಂಗಾಳದಲ್ಲಿ ಬಿಜೆಪಿ ಕ್ರಾಂತಿ ಮಾಡಲೇಬೇಕೆಂದು ಮೋದಿ ಅಮಿತ್ ಶಾ ಜೋಡಿ ಟೊಂಕ ಕಟ್ಟಿ ನಿಂತಿತ್ತು. TMC ಪಕ್ಷಕ್ಕೆ ಕಡಿಮೆ ಸೀಟ್ ಬಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಮಮತಾ ಬ್ಯಾನರ್ಜಿ ಚುನಾವಣೆಯಲ್ಲಿ ಗೆಲ್ಲುವುದು ಅನಿವಾರ್ಯತೆಯ ಜೊತೆಗೆ ಗೆಲ್ಲುತ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಎಲ್ಲ ಲೆಕ್ಕಾಚಾರ ಉಲ್ಟಾಪಲ್ಟಾ ಆಗಿದೆ. ಬಂಗಾಳದ ಭವಾನಿಪುರದಲ್ಲಿ ಸ್ಪರ್ಧಿಸಿದ CM ಮಮತಾ ಬ್ಯಾನರ್ಜಿ ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಎದುರು 15,000ಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಹೀನಾಯವಾಗಿ ಸೋತಿದ್ದಾರೆ. ಅಷ್ಟಕ್ಕೂ ಈ ಸುವೇಂದು ಅಧಿಕಾರಿ ಬೇರೆ ಯಾರೂ ಅಲ್ಲ, ಮಮತಾ ಬ್ಯಾನರ್ಜಿಯವರ ಆಪ್ತರಾಗಿದ್ದವರು. ಆದರೆ ಅವರೇ ಇಂದು ಮಮತಾ ಬ್ಯಾನರ್ಜಿಗೆ ಶತ್ರುವಾಗಿದ್ದಾರೆ. 2021ರ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸುವೇಂದು ಅಧಿಕಾರಿ ಸೋಲಿಸಿದರು. ಇದರ ಬಳಿಕ ಈಗ ಭವಾನಿಪುರದಲ್ಲೂ ತಮ್ಮ ಮಾಜಿ ಬಾಸ್ ವಿರುದ್ಧ ಜಯಬೇರಿ ಬಾರಿಸಿದ್ದಾರೆ. TMC ಮಮತಾ ಬ್ಯಾನರ್ಜಿ ಭದ್ರಕೋಟೆಯನ್ನು ಕೇಸರಿ ಪಡೆ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಈ ಮೂಲಕ ಬಂಗಾಳ ಭೂಮಿಯಲ್ಲಿ ಹಿಂದುತ್ವ ಅರಳಬೇಕು ಅಂತ ಪಣ ತೊಟ್ಟಿದ್ದ ಬಿಜೆಪಿ ಪಿತಾಮಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸನ್ನು 75 ವರ್ಷಗಳ ಬಳಿಕ ಈಡೇರಿಸಿದೆ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿ 206 ಸೀಟುಗಳನ್ನು ಗೆಲ್ಲುವ ಮೂಲಕ TMCಯನ್ನು ಕ್ಲೀನ್ ಸ್ವೀಪ್ ಮಾಡಿದೆ. ಸರಳ ಬಹುಮತಕ್ಕಿಂತಲೂ ಹೆಚ್ಚಿನ ಸೀಟ್ಗಳನ್ನು ಬಿಜೆಪಿ ಪಡೆದಿದ್ದು, ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ಮಮತಾ ಬ್ಯಾನರ್ಜಿ ಮನೆಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ದಾರೆ. ಇತ್ತ ಮ್ಯಾಜಿಕ್ ನಂಬರ್ಗಿಂತಲೂ ಹೆಚ್ಚು ಸ್ಥಾನ ಪಡೆದಿರುವ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಸುವೇಂದು ಅಧಿಕಾರಿ, ದಿಲೀಪ್ ಘೋಷ್ ಮತ್ತು ಸಮೀಕ್ ಭಟ್ಟಾಚಾರ್ಯ ಹೆಸರುಗಳು ಕೇಳಿಬರ್ತಿದೆ. ಮೇ 9ರಂದು ರವೀಂದ್ರನಾಥ್ ಟ್ಯಾಗೂರ್ ಅವರ ಜನ್ಮ ದಿನಾಚರಣೆ ಇದ್ದು, ಅಂದೇ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆ ಆಗಲಿದೆ. ಅಂದೇ ನೂತನ CM ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ NDA ಆಡಳಿತ ಇರುವ ಎಲ್ಲ ರಾಜ್ಯಗಳ CMಗಳಿಗೆ ಆಹ್ವಾನ ನೀಡಲಾಗಿದೆ. ಬಿಜೆಪಿಯ ಸುನಾಮಿಗೆ TMC ಕಂಪ್ಲೀಟ್ ಸ್ವೀಪ್ ಆಗಿದ್ದು, ಮತ್ತೆ TMC ಅಧಿಕಾರಕ್ಕೆ ಬರಲು ದಶಕಗಳೇ ಬೇಕಿದೆ. ಹಾಗಾದರೆ 15 ವರ್ಷ ಆಡಳಿತ ನಡೆಸಿದ್ದ ದೀದಿಯ ಭದ್ರಕೋಟೆಯಲ್ಲಿ ಬಿಜೆಪಿ ಗೆಲ್ಲಲು ಕಾರಣಗಳು ಏನು ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ TMCಯ 15 ವರ್ಷಗಳ ಆಡಳಿತ ವಿರೋಧ ಅಲೆ ಜಾಸ್ತಿ ಆಗಿತ್ತು. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ, ಶಾಲಾ ನೇಮಕಾತಿ ಹಗರಣಗಳು ಕಂಡುಬಂದಿದ್ವು. ದೊಡ್ಡ ಪ್ರಮಾಣದ ನಿರುದ್ಯೋಗ ಮತ್ತು ವಲಸೆ ಸಮಸ್ಯೆ, TMC ಕಾರ್ಯಕರ್ತರಿಂದನೇ ಹೆಚ್ಚಾದ ಗೂಂಡಾಗಿರಿ, ಮೋದಿ ಹಾಗೂ ಅಮಿತ್ ಶಾ ನೇತೃತ್ವದಲ್ಲಿ ಬಿಜೆಪಿ ಮಾಡಿದಂಥ ಅಬ್ಬರದ ಪ್ರಚಾರ ಮತ್ತು ಲೋಕಲ್ ಚುರುಮುರಿ ತಿನ್ನೋ ಮೂಲಕ ಜನರಿಗೆ ಹತ್ರವಾದ ಮೋದಿ. ಇದರ ಜೊತೆಯಲ್ಲಿ ಬರೀ ಹಿಂದುತ್ವವನ್ನೇ ಪ್ರತಿಪಾದಿಸದೆ ಅಭಿವೃದ್ಧಿಯ ಜಪ ಕೂಡ ಮಾಡಿತ್ತು ಬಿಜೆಪಿ. ಹಿಂದೂ ಮತಗಳ ಒಗ್ಗೂಡಿಕೆಗೆ ತಂತ್ರಗಾರಿಕೆ ರೂಪಿಸಿದ್ರು. ರಾಮನವಮಿಯ ಮೂಲಕ ಜೈ ಶ್ರೀರಾಮ್ ಯಾತ್ರೆ, ಬಂಗಾಳದಲ್ಲಿ ಹೆಚ್ಚು ಶೋಭಾಯಾತ್ರೆಗಳನ್ನು ಆಯೋಜನೆ ಮಾಡಲಾಗಿತ್ತು. ಈ ಮೂಲಕ ಜನರ ಮನ ಗೆದ್ದಿತ್ತು ಬಿಜೆಪಿ. ಸರ್ಕಾರ ರಚಿಸಿದ 45 ದಿನಗಳಲ್ಲಿ 7ನೇ ವೇತನ ಆಯೋಗ ಜಾರಿ ಮಾಡುವುದಾಗಿ ಕೂಡ ಬಿಜೆಪಿ ಭರವಸೆ ನೀಡಿದೆ. 6 ತಿಂಗಳೊಳಗೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುತ್ತೇವೆ ಅಂತ ಕೂಡ ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಿಡುಗಡೆ ಮಾಡಿದೆ. ಯುವ ಜನತೆಗೆ ಮಾಸಿಕ 3,000 ಆರ್ಥಿಕ ನೆರವು ನೀಡುವ ಭರವಸೆಯನ್ನು ಕೂಡ ಅದರಲ್ಲಿ ನೀಡಲಾಗಿತ್ತು. ಅಷ್ಟೇ ಅಲ್ಲದೆ ಬಂಗಾಳದಲ್ಲಿ RSS ಶಾಖೆಗಳು ಹೆಚ್ಚಾಗಿದ್ದು, ಸಾಲು ಸಾಲು ಸಭೆಗಳು ಮಾಡುವ ಮೂಲಕ ಚದುರಿ ಹೋಗಿದ್ದ ಹಿಂದೂಗಳ ಮತಗಳನ್ನು ಒಗ್ಗೂಡಿಸಿದರು. ಒಟ್ನಲ್ಲಿ ದೀದಿ ಸಾಮ್ರಾಜ್ಯವನ್ನು ಕೇಸರಿ ಕಲಿಗಳು ಭೇದಿಸುವಲ್ಲಿ ಯಶಸ್ವಿಯಾದರು. ಬಂಗಾಳದಲ್ಲಿ ಇನ್ಮುಂದೆ ಬಿಜೆಪಿ ಆಡಳಿತ ನಡೆಸಲಿದೆ. ಹಾಗಾದರೆ ದೀದಿ ಇನ್ಮುಂದೆ ಏನು ಮಾಡ್ತಾರೆ? ತಮ್ಮ ಆಡಳಿತದಲ್ಲಿ ಆಗಿರೋ ಅಕ್ರಮಗಳು, ಲೋಪಗಳನ್ನು ಸರಿಪಡಿಸಿಕೊಂಡು ಸಾಮ್ರಾಜ್ಯ ಕಟ್ಟಲು ಮುಂದಾಗ್ತಾರ? ಅಲ್ಲದೆ ಜನರ ಪರವಾಗಿ ಕೆಲಸ ಮಾಡಿ ಜನರ ಮನಸ್ಸು ಗೆದ್ದು ಮುಂದಿನ ಚುನಾವಣೆಯಲ್ಲಾದರೂ ಗೆಲ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ.
ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.